ಜಿ ನಾಗೇಶ್ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಮುಂದೆ ಹೋಗಲ್ಲ, ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ. ಸೇತುವೆ ಲೋಕಾರ್ಪಣೆ ದೇವರ ಕೆಲಸ, ಅಪಪ್ರಚಾರ ಬೇಡ ಎಂದು ಸಂಸದರ ಸಲಹೆ. ಸೇತುವೆಗೆ ಯಡಿಯೂರಪ್ಪ ಹೆಸರು, ಮಾರ್ಮಿಕವಾಗಿ ಉತ್ತರ ನೀಡಿದ ಬಿಎಸ್ವೈ ಪುತ್ರ ಬಿವೈಆರ್. ಹೊಸ ಸಮಿತಿ ರಚಿಸಿ ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಲು ಮಾರಿಕಾಂಬಾ ವ್ಯವಸ್ಥಾಪಕ ಜಿಲ್ಲಾ ನ್ಯಾಯಾಲಯ ಡೆಡ್ಲೈನ್. ಹಿತರಕ್ಷಣಾ ಸಮಿತಿ ಹೋರಾಟಕ್ಕೆ ಸಂದ ಜಯವೆಂದ ಎಂಡಿ ಆನಂದ್. ನೂತನ ಸಮಿತಿಯಲ್ಲಿ 5 ಮಹಿಳೆಯರು 8 ಸಮಾಜಕ್ಕೆ ಅವಕಾಶ ಎಂದ ಕಾನೂನು ಸಲಹೆಗಾರ ವಿ ಶಂಕರ್. ಈಗ ಸುದ್ದಿಯ ವಿವರ. ಐತಿಹಾಸಿಕ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಕಾರ್ಯಾರಂಭಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಈ ನಡುವೆ ಕೆಲವರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ಮುಂದೆ ಹೋಗಿದೆ ಎಂದು ಅಪಪ್ರಚಾರ ಮಾಡುತ್ತಿರುವುದು ದುರಾದೃಷ್ಟಕರ ಸಂಗತಿ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಶನಿವಾರ ಕಳಸವಳ್ಳಿ ಅಂಬರಗೋಡ್ಲು ಸೇತುವೆ ಲೋಕಾರ್ಪಣೆ ಸಭಾ ಕಾರ್ಯಕ್ರಮದ ಸ್ಥಳಕ್ಕೆ ಭೇಟಿ ನೀಡಿ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್, ನಿಕಟಪೂರ್ವಾಧ್ಯಕ್ಷ ಟಿಡಿ ಮೇಘರಾಜ್, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ರಾಜಶೇಖರ್ ಗಾಳಿಪುರ, ಮಲ್ಲಿಕಾರ್ಜುನ್ ಹಕ್ರೆ, ಪರಶುರಾಮ್, ರಮೇಶ್ ಎಚ್ಎಸ್, ಆರ್ ಶ್ರೀನಿವಾಸ್, ವಿ ಮಹೇಶ್, ಸತೀಶ್ ಕೆ, ಶ್ರೀರಾಮ್, ವಿನೋದ್ ರಾಜ್, ವಿಶ್ವನಾಥ್ ಕುಗ್ವೆ, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಪ್ರಶಾಂತ್ ಕೆಎಸ್ ಇನ್ನಿತರರು ಹಾಜರಿದ್ದರು. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಬೆಳಕನ್ನು ಕೊಡುವಂಥ ಕಾರ್ಯಕ್ರಮ, ಅವರ ಬೆಳಕನ್ನು ಕಳ್ಕೊಂಡು ಅಣೆಕಟ್ಟಿನ ನಿರ್ಮಾಣದ ಮುಖಾಂತರ ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಿದ್ದರು. ಆದರೆ ಅವರಿಗೆ ಪುನರ್ ಬೆಳಕನ್ನು ಕೊಡುವಂಥ ಕಾರ್ಯ ತಡ ಆದರೂ ಕೂಡ ಒಂದು ಯಶಸ್ವಿಯಾಗಿ ನಮ್ಮ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಸೇತುವೆ ನಿರ್ಮಾಣ ಆಗಿದೆ. ನಾಳೆ ಸೋಮವಾರ ಗೌರವಾನ್ವಿತ ಕೇಂದ್ರದ ಭೂ ಸಾರಿಗೆ ಸಚಿವರು ಅವರ ಒಂದು ಅಮೃತ ಹಸ್ತದಿಂದ, ಅದೇ ರೀತಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಈ ಸಂಕಲ್ಪ ಕಾರ್ಯರೂಪಕ್ಕೆ ತಂದಂಥ ಧೀಮಂತ ನಾಯಕರಂಥ ಯಡಿಯೂರಪ್ಪ ಸಾಹೇಬರು, ಗೌರವಾನ್ವಿತ ಕಾಗೋಡ್ಜಿಯಿಂದ ಹಿಡಿದು ನಮ್ಮ ಮಾಜಿ ಮಂತ್ರಿಗಳಾದಂಥ ನಮ್ಮ ಹಾಲಪ್ಪನಿಂದ ಹಿಡಿದು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರು, ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸಿನ ದಿಕ್ಕಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯ ನಾಳೆ ಸೋಮವಾರ ಆಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ಏನೇನು ತಯಾರಾಗಿದೆ, ಪೂರ್ವಭಾವಿ ಸಿದ್ಧತೆಯನ್ನು ಮಾಡಲಿಕ್ಕೋಸ್ಕರ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಸುಮಾರು 15-20 ಸಾವಿರಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಒಂದು ಶಕ್ತಿ ವಾಲಂಟಿಯರ್ ಆಗಿ ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ಮುಳುಗಡೆ ಭಾಗದ ವಿಶೇಷವಾಗಿ ಕರೂರು ಮತ್ತು ಬಾರಂಗಿ ಹೋಬಳಿಯ ಜನ ಇರ್ಬೋದು, ಮತ್ತು ಇದು ಕಾರ್ಯ ಕೇವಲ ಇದು 2 ಹೋಬಳಿಗೆ ಅಷ್ಟೇ ಅಲ್ಲ, ಕರಾವಳಿ ಮತ್ತು ಮಲೆನಾಡಿಗೆ ಸಂಪರ್ಕಿಸುವಂಥ ಒಂದು ದೊಡ್ಡ ಸೇತುವೆ. ವಿಶೇಷವಾಗಿ ನಿಮಗೆ ಗೊತ್ತಿದೆ, ಆ ಒಂದು ಬ್ರಿಡ್ಜಿಗೆ 460-470 ಕೋಟಿ ಆದರೆ ಆ ಬ್ರಿಡ್ಜಿಗೆ ಅಪ್ರೋಚಿಗೆ ಮತ್ತು 920 ಕೋಟಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಸಾಗರದಿಂದ ಅಂಬರಗೋಡ್ಲವರು ಕೂಡ ಮರಕುಟ್ಕೋರು ಪೂರ್ತಿ ರಾಷ್ಟ್ರೀಯ ಹೆದ್ದಾರಿಯಿಂದ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಕರ್ತವ್ಯ ಒಂದು ಗ್ರಾಮ ಪಂಚಾಯತಿ ರಸ್ತೆಯನ್ನು ಮೋದಿಜಿಯವರ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಸಹಕಾರದಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಯನ್ನು ಮಾಡಿ ಕೇಂದ್ರದ ಸಂಪೂರ್ಣ ಹಣವನ್ನು ತಂದು ಇದರ ಅಭಿವೃದ್ಧಿ ಮಾಡುವಂಥ ಒಂದು ಸಂಕಲ್ಪನ ಗಡ್ಕರಿಜಿಯವರು ಮತ್ತು ಯಡಿಯೂರಪ್ಪನವರ ಇಬ್ಬರ ಒಂದು ಪ್ರಯತ್ನ
ಜಾರಿ ತರಲಿಕ್ಕೆ ಅವಕಾಶ ಆಯಿತು. ಇದ್ರ ಮಧ್ಯೆ ಅನೇಕ ಹೋರಾಟಗಾರರಿರ್ಬೋದು, ಮನವಿ, ಇನ್ನೊಂದು ಪಾಪ ಅವ್ರದ್ದೇ ಆದಂಥ ಎಲ್ಲರದ್ದು ತಪಸ್ಸಿದೆ. ಅವರೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದರ ಫಲಶ್ರುತಿ ಮತ್ತು ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಆ ಯಡಿಯೂರಪ್ಪನವರು ಸಂಸತ್ ಸದಸ್ಯರಾದಂಥ ಸಂದರ್ಭ ಆ ದೇವರು ಎಲ್ಲದೂ ಕೂಡ ಮಾಡಿಸ್ಕೊಂಡಿದೆ. ಹಾಗಾಗಿ ಈ ಸಂದರ್ಭ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ, ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆಯ ಜನ, ರಾಜ್ಯದ ಜನನೂ ಕೂಡ, ಪ್ರವಾಸಿಗರು ಇದೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮ ಯಶಸ್ವಿ ನಡೀಬೇಕು. ವಿಶೇಷವಾಗಿ 1 ಗಂಟೆಗೆ ವೇದಿಕೆ ಸಭೆ ನೆಹರು ಮೈದಾನದಲ್ಲಿ ಶುರುವಾಗುತ್ತೆ. ಈಗಾಗಲೇ ಆ ಸಿಗುಂದೂರು ತಾಯಿಯ ಒಂದು ಪ್ರಸಾದದ ವ್ಯವಸ್ಥೆನೂ ಕೂಡ ಇಲ್ಲೆಲ್ಲರಿಗೂ ಕೂಡ ಆಗಿದೆ. ಆಹಾರದ ವ್ಯವಸ್ಥೆನೂ ಕೂಡ ಇರುತ್ತೆ. ನಿಮ್ಮ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬರಬೇಕು ದೊಡ್ಡ ಸಂಖ್ಯೆಯಲ್ಲಿ. ಮತ್ತು ಯಾವುದೇ ತಪ್ಪು ವಿಚಾರಗಳಿಗೆ ಕಿವಿಗೊಡುವಂಥ ಅವಶ್ಯಕತೆ ಇಲ್ಲ. ನಿನ್ನನ್ನು ಕೂಡ ನನಗೆ 8 ಜನ ಫೋನ್ ಮಾಡಿದ್ರು, ಸರ್ ಏನೋ ಪೋಸ್ಟ್ಪೋನ್ ಆಗಿದೆ ಅಂತೆ, ಸರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಫೋನ್ಗಳೆಲ್ಲ ಬರ್ತಾ ಇದೆ. ಈ ಥರ ದಯಮಾಡಿ ದೇವ್ರ ವಿಚಾರದಲ್ಲಿ ಇದು ದೇವರಿಗೆ ಸಮರ್ಪಣೆ ಮಾಡುವಂಥ ಕಾರ್ಯ ಇದೆ. ಹಾಗಾಗಿ ಇಲ್ಲಿ ತಪ್ಪದ ದಾರಿ ಅಪಪ್ರಚಾರಗಳಿಗೆ ಕಿವಿಗೊಡುವಂಥ ಅವಶ್ಯಕತೆಯೂ ಇಲ್ಲ. ಮತ್ತು ಕಾರ್ಯಕ್ರಮ 100ಕ್ಕೆ 100 ನಡೆಯುತ್ತೆ. ಗೌರವಿತ ಮಂತ್ರಿಗಳ ಟಿಪಿನೂ ಕೂಡ ಈಗಾಗಲೇ ಬಂದಿದೆ. ನಾಗ್ಪುರಿಂದ ಬೆಳಗ್ಗೆ 11 ಗಂಟೆ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ಹೆಲಿಕಾಪ್ಟರಲ್ಲಿ ನಮ್ಮ ಸಾಗರದ ಹತ್ರ ಇರುವಂಥ ಹೆಲಿಪ್ಯಾಡಿಗೆ ಲ್ಯಾಂಡಿಂಗ್ ಆಗುತ್ತೆ. ಅಲ್ಲಿಂದ ಬೈ ರೋಡ್ ಹೋಗಿ ದೇವರಿಗೆ ತಾಯಿ ಕೈ ಮುಗಿದು ಇಲ್ಲಿ ಬರ್ತಾರೆ, ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇಷ್ಟು ಗೌರವಿತ ಮಂತ್ರಿಗಳ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಯಾವುದೇ ಮಳೆ ಇದ್ದರೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಬರುವಂಥ ಸಾರ್ವಜನಿಕರಿಗೆ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ನಮ್ಮ ನೆಹರು ಮೈದಾನದಲ್ಲಿ ನಮ್ಮ ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ವಾಟರ್ ಪ್ರೂಫು, ಶಾಮಿಯಾನದ ಯಾವುದೇ ಸಮಸ್ಯೆ ಇಲ್ಲ, ಊಟದ ಸಮಸ್ಯೆನೂ ಇಲ್ಲ. ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ಈ ಒಂದು ಹಬ್ಬವನ್ನು, ಈ ಸಮರ್ಪಣೆ ಕಾರ್ಯ, ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಐತಿಹಾಸಿಕವಾದಂಥ ಕಾರ್ಯ. ಮತ್ತು ಇಡೀ ರಾಷ್ಟ್ರದಲ್ಲಿ 2ನೇ ಒಂದು ಅಥವಾ ಮೊದಲನೇ ಒಂದು ಸರಿ ಸಮಾನವಾಗಿರುವಂಥ ಕೇಬಲ್ ಸ್ಟೇಟ್ ಟೆಕ್ನಾಲಜಿಯ ಈ ಒಂದು ಸೇತುವೆ ಲೋಕಾರ್ಪಣೆ, ಈ ಐತಿಹಾಸಿಕವಾದಂಥ ಘಟನೆಗೆ ತಾವೆಲ್ಲರೂ ಕೂಡ ಬಂದು ಸಾಕ್ಷೀಭೂತರಾಗಬೇಕು ಅಂತೇಳಿ ನಾವಾಗಲಿ ನಮ್ಮ ಗೌರವ ಚೌಡೇಶ್ವರಿ ಹೆಸರನ್ನು ಇದಕ್ಕೆ ನಾಮಕರಣವನ್ನು ಮಾಡಬೇಕು. ತಾವು ಇದಕ್ಕೆ NOCಯನ್ನು ಕೊಟ್ಟರೆ ಕೇಂದ್ರದಿಂದ ಮಾಡಿಸ್ಕೊಂಡ್ಬರುವಂಥ ಜವಾಬ್ದಾರಿ ನಮ್ಮೆಲ್ಲ ಮುಖಂಡಗಳದ್ದು ಇದೆ. ಹಾಗಾಗಿ ಅದನ್ನು ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತು ಸಾಕಷ್ಟು ಚರ್ಚೆ ಇದೆ, ಯಾವುದಕ್ಕೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅಲ್ಲಿ ಬೇರೆ ಬೇರೆ ಇತಿಹಾಸ ಇದೆ. ನಮ್ಮ ಜೈನ ಇತಿಹಾಸ ಬಸದಿಗಳಿದ್ದಾವೆ, ಅದರಲ್ಲಿ ಕೆಳದಿ ಅರಸರ ಒಂದು ಇತಿಹಾಸ ಇದೆ. ಈ ಥರ ಅನೇಕ ವಿಚಾರಗಳಿದೆ. ಅಂದರೆ ಅದರ ಒಂದು ಹೆಸರನ್ನು ಇಡ್ಲಿಕ್ಕೆ ಸಾಧ್ಯ. ಮತ್ತು ಪ್ರಕೃತಿ ಹೆಸರನ್ನು ಶರಾವತಿಯ ಆ ಒಂದು ಅದಕ್ಕೆ ಯಾವುದೇ ಒಂದು ಬಣ್ಣ ಇರಲ್ಲ. ಅದೇ ರೀತಿ ಈ ರೀತಿ ಪರಿವಾರದ ಅನೇಕ ಇದು ಬೇರೆ ಬೇರೆ ರೀತಿಯ ಚರ್ಚೆಗಳು ಇವೆಲ್ಲದೂ ಕೂಡ ಬಂದಿದೆ. ಅದರ ಒಂದು ಹೆಸರು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ದೃಷ್ಟಿಯಿಂದ ಒಂದು ಹೆಸರನ್ನು ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡು ಸರ್ಕಾರಕ್ಕೆ. ಸರ್ಕಾರ ಮಧ್ಯೆ ಯಡಿಯೂರಪ್ಪನವ್ರ ಹೆಸರು ಕೂಡ ಬಂತು ಅಲ್ವಾ? ಸಲಹೆ ಕೊಡುವಂಥದ್ದು ಯಾರ್ದು ತಪ್ಪಿಲ್ಲ. ಯಾಕಂದರೆ ಯಡಿಯೂರಪ್ಪನವರು ಇವತ್ತು ಸಿಗುಂದೂರು ಹಿಂದೆ ದೊಡ್ಡ ಶಕ್ತಿ ಯಡಿಯೂರಪ್ಪ, ಜೋಗ್ ಫಾಲ್ಸ್ ಅಭಿವೃದ್ಧಿಯ ಶಕ್ತಿ ಸನ್ಮಾನಿಸಿದ ಯಡಿಯೂರಪ್ಪನವರು, ಜಿಲ್ಲೆ 4,000 ಕೋಟಿ ನೀರಾವರಿ ಶಕ್ತಿ ಯಡಿಯೂರಪ್ಪನವರು, ಶಿವಮೊಗ್ಗದ ಏರ್ಪೋರ್ಟಿನ ಶಕ್ತಿ ಸಂಪೂರ್ಣವಾಗಿ ರಾಜ್ಯದ ಗೌರವ ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ 500 ಕೋಟಿಯ ಒಂದು ಕಾಮಗಾರಿ ಅದು ಯಡಿಯೂರಪ್ಪ ಸಾಹಿತ್ಯ. ಜಿಲ್ಲೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು, ಅದು ಮೆಡಿಕಲ್ ಕಾಲೇಜಿಂದ ಹಿಡಿದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಯೂನಿವರ್ಸಿಟಿವರೆಗೂ ಕೂಡ, ಇರುವತ್ತಿಯ ಹೊಸ ಕ್ಯಾಂಪಸ್ಸಿಂದವರೆಗೂ ಕೂಡ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅದೇ ರೀತಿ ಸಾಗರ ನಿಂತೋದಂಥ ರೈಲ್ವೆ ತಾಳ್ಗುಪ್ಪದಿಂದ ಇಲ್ಲಿಗೆ ಇದು ಮೀಟಿಂಗ್ಗೆ ಜನ ಬ್ರಾಡ್ಗೇಜ್ ಮಾಡಲಿಕ್ಕೆ 180 ಕೋಟಿ ಕೊಟ್ಟಿದ್ದು ಯಡಿಯೂರಪ್ಪನ ಕಾಲದಲ್ಲಿ ಪ್ರಪೋಸಲ್ ಹೋಯ್ತು. 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತು, 50% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತು. ಸೊ ಇದೆಲ್ಲ ನೋಡಿಕೊಂಡು ಒಬ್ಬ ಅಭಿವೃದ್ಧಿ ಹರಿಕಾರ ಯಡಿಯೂರಪ್ಪ ಸಾಹೇಬರು ಇರಬೇಕು ಅನ್ನೋದ್ರ ಸಲಹೆಯೂ ಕೂಡ ಬಂದಿದೆ. ಮತ್ತು ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಯಾರು ತಪ್ಪು ತಿಳ್ಕೊಂಬೇಡಿ, ನಾನು ಆ ಒಬ್ಬ ಸಂಸತ್ ಸದಸ್ಯನಾಗಿ ಮತ್ತು ಆ ಕುಟುಂಬದ ಸಾಹೇಬರ ಮಗನಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಅಭಿಮಾನಕ್ಕಿಂತ ಬೆಲೆ ಕಟ್ಟಲಿಕ್ಕಾಗಲ್ಲ. ಅದು ನಿಮ್ಮ ಹೃದಯದಲ್ಲಿ ಆ ಪ್ರೀತಿ, ನಿಮ್ಮ ಆಶೀರ್ವಾದ ಇರಲಿ. ಮತ್ತು ಅದಕ್ಕಿಂತ ಮುಂದೆ ಇನ್ನು ದೊಡ್ಡದಾಗಿ ನಾವು ಪರಿಸರ, ಇನ್ನೊಂದು ದೇವರು ಈ ಥರ ಎಲ್ಲ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ
3 ತಿಂಗಳಿನೊಳಗೆ ಹೊಸ ಸಮಿತಿ ರಚಿಸಿ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟ ಸೂಚನೆ ನೀಡಿದೆ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಿತಿ ಕಾನೂನು ಸಲಹೆಗಾರ ವಿ ಶಂಕರ್ ಮಾತನಾಡಿದರು. ಸಮಿತಿಯ ಕಾನೂನು ಸಲಹೆಗಾರರಾದ ಬಾಲಕೃಷ್ಣ, ಪ್ರೇಮ್ ಸಿಂಗ್ ಮಾತನಾಡಿದರು. ಗೋಷ್ಠಿಯಲ್ಲಿ ಟಿ ರಾಮಪ್ಪ, ನಿತ್ಯಾನಂದ ಶೆಟ್ಟಿ, ಡಿಶ್ ಗೋಪಾಲ್, ಕೊಟ್ರಪ್ಪ, ಶ್ರೀಧರ್, ಗುರುಬಸವಗೌಡ, ಪದ್ಮನಾಭ್, ರಮೇಶ್, ದಿನೇಶ್, ಪ್ರವೀಣ್, ಟಿಪುಡಿ ಮಂಜು, ದರ್ಶನ್, ಜನಾರ್ದನ್ ಆಚಾರಿ ಇನ್ನಿತರರು ಹಾಜರಿದ್ದರು. ಅವ್ರ ಹತ್ರ ನೀವು ವಾಪಸ್ ತಗೊಳ್ಳಿ ಅಂತ ನಮ್ಮ ವಕೀಲರು ಕೇಳುವಾಗ ಇದನ್ನು ನಮ್ಮ ಲೀಡರ್ಸ್ ನಾವು ಕೇಳಬೇಕು ಅಂತ ಹೇಳಿ ಸರಿ ಕೇಳಿ ಮಾತಾಡಿ ಇವತ್ತು ಅವಾಗಿಲ್ಲ ನಾವು ವಕೀಲರು ಸ್ವಲ್ಪ ಮುಂದೆ ಹೋಗುತ್ತೆ ಫೋನ್ ಹೋಯ್ತು ಫೋನ್ ಹೋದ್ರೆ ನಮ್ಗೆ ವಾಪಸ್ ತಗೊಂಡು ಫೋನ್ ಕಸ್ಕೊಂಡು ಮಾತಾಡಿದ್ರೆ ಆರಿ ಸಮಿತಿ ಅವರೇ ಲೀಡರ್ ಅವರೇ ಆಗಿ ಸರ್ ಇಷ್ಟು 10 ವರ್ಷಗಳ ಕಾಲ ಈ ಒಂದು ಟ್ರಸ್ಟ್ ಹೆಡ್ಡಿಂಗ್ ತಿಳ್ಕೊಳ್ಳಿಕ್ಕೆ ಅಧಿಕಾರ ಮುಂದುವರಿದ ಕಾರಣ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ನಾವು ಟ್ರಸ್ಟ್ ರಚನೆ ಮಾಡಲಿಕ್ಕೆ ಅಂತ ಹೋಗಿರೋದು. ಟ್ರಸ್ಟ್ ರಚನೆ ಮಾಡಬೇಕಿದ್ರೆ ಎಲ್ಲಾರೇ ಒಂದು ಯಾವುದೇ ಅಧ್ಯಕ್ಷತೆ ಹೇಳಿ ನಾವು ಯಾವ ಈ ಸ್ಥಾನದಲ್ಲಿ ಹೋಗಲ್ಲ ಹೇಳಿಬಿಡ್ತೀವಿ. ನಾವು ಟ್ರಸ್ಟ್ ಆಗಬೇಕು, ಹೊಸ ಸಮಿತಿ ಆಗಬೇಕು ನಮ್ಮ ಉದ್ದೇಶಕ್ಕೆ ನಾವು ಹೋರಾಟ ಮಾಡಿರ್ತೀವಿ. ಟ್ರಸ್ಟ್ ಆಗಬೇಕು ಅಂತ ಹೇಳಿ ಸಮಿತಿ ಟ್ರಸ್ಟ್ ಅಂತ ಆಗಿದ್ದೀವಿ. ಆ ಟ್ರಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇವ್ರು ಟ್ರಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರಲ್ಲ ಆ ಉದ್ದೇಶಕ್ಕೆ ಟ್ರಸ್ಟ್ ಮಾಡ್ತಾರೆ. ಪಾಪ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಟ್ರಸ್ಟ್ ಮಾಡ್ತಾರೆ ಅಂದ್ರೆ ಅದೆಲ್ಲ ಹೋಯ್ತು. ಆ ಟ್ರಸ್ಟ್ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಕೋರ್ಟ್ ಮುಖಾಂತರ ಆಗ್ಬೇಕಂತ ಹೋಗಿದ್ರಲ್ಲ ಅದು ತಪ್ಪು. ಏನ್ ಬೇಕಾದಷ್ಟು ಟ್ರಸ್ಟ್ಗಳು ಆಗ್ತದೆ ಇವ್ರು ಕೋರ್ಟ್ ಮುಖಾಂತರ ಯಾಕೆ ಹೋದ್ರು ಅಂತ ಹೇಳಿದ್ರೆ ಉಳ್ಕೊಬೇಕು ಅನ್ನೋ ಉದ್ದೇಶ, ಅಧಿಕಾರ ಮಾಡಬೇಕು ಅನ್ನೋ ಉದ್ದೇಶ, ಇವರು ವ್ಯವಹಾರಗಳು ಕಲಿಬೇಕು ಅನ್ನೋ ಉದ್ದೇಶ. ಸಾಕಷ್ಟು ಸರಿ ಆರೋಪಗಳನ್ನು ಮಾಡಿದ್ದೀವಿ, ನಿಮಗೆಲ್ಲ ತಿಳಿದೇ ವಿಚಾರಗಳು. ಇವತ್ತು ಆದೇಶ ಏನಾದರೂ ಆಗಿತ್ತು ಅಂದ್ರೆ ಅದಕ್ಕೆ ಸಂಪೂರ್ಣ 100ಕ್ಕೆ 100 ಸತ್ಯವಾದ ಮಾತು, ಮಾರಿಕಾಂಬೆಯ ಸತ್ಯವಾದ ಮಾತು ಅಂದ್ರೆ ಅದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಅಂತ. ಸುಮಾರು 1945ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಟ್ರಸ್ಟ್ ರಚನೆಗೆ ಸಾಕಷ್ಟು ಹೋರಾಟ ನಡೆದಿದೆ. ಸಾಕಷ್ಟು ಹೋರಾಟ ನಡೆಸಿ ಲಾಭಾಂಶಗಳನ್ನು ಹೊಂದಿದ್ದಾರೆ. ಆದರೆ ಸತತವಾಗಿ 10 ವರ್ಷಗಳ ಕಾಲ ಬೆಂದು ಬಿಡದೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಈ ಟ್ರಸ್ಟ್ ರಚನೆಗೆ ಸಂಪೂರ್ಣ ಸಹಕಾರ ನೀಡಿ ಇವತ್ತು ಆದೇಶದ ಪ್ರತಿಯನ್ನು ನಾವು ಕೈಗೊಂಡಿದ್ದೀವಿ. ಇದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ ಸಂದ ಜಯ. ಯಾಕೆಂದ್ರೆ ಸುಮಾರು ಸಂಘ ಸಂಸ್ಥೆಗಳಿಂದ ಕೇಸ್ ಹಾಕೊಂಡು ಈ ತರ ಮಾಡ್ತಾರೆ. ಆದರೆ ನಮಗೆ ಸಾಕಷ್ಟು ಆಮಿಷಗಳು ನೋಡಿದ್ರು, ಆಲಿ ಸಮಿತಿ ಸಾಕಷ್ಟು ಆಮಿಷ ಹೊಡೆದ್ರು ಕೂಡ ಅದಕ್ಕೆ ಬಗ್ಗದೆ ನಾವು ಟ್ರಸ್ಟ್ ರಚನೆಗೆ ಮುಂದಾದ. ಅದರ ನಂತರದಲ್ಲಿ ನನಗೆ ಆನಂದಷ್ಟ ಮೊಕದ್ದಮೆ ಸಮಿತಿಯನ್ನು ಹಾಕಿದ್ರು. ನನ್ನ ಮಾನಹಾನಿ ಈಗಿನ ಸಮಿತಿ ಆಗಿತ್ತು, ಅದನ್ನು ಸಮೇತ ಫೇಸ್ ಮಾಡಿದ್ವಿ. ಈ ಒಂದು ಬೈಲಾ ರಚನೆ ಆಗಬೇಕಾದ್ರೆ ಸುಮಾರು 10 ವರ್ಷಗಳ ಕಾಲ ಈಗಿನ ಸಮಿತಿ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಈ ಬೈಲಾಕರಣದ ವಿಚಾರ ಇದೆ. ಬೈಲಾಕರಣದ ಮಾಧ್ಯಮದ ಬಂದಿದೆಯಾ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಇಲ್ವಲ್ಲ? ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಬೈಲಾ ತಲುಪಿರ್ತಕ್ಕಂಥದ್ದು ಒಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೆ, ಅದು ಬಿಟ್ಟರೆ ನಮ್ಮ ಹಿತರಕ್ಷಣಾ ಸಮಿತಿ. ಕೋರ್ಟಿನಲ್ಲಿ ಅವರು ಏನು ಹೇಳಿದ್ದಾರೆ ಅಂದ್ರೆ ಈ ಬೈಲಾವನ್ನು ಅಪ್ರೂವ್ ಆಗಿದೆ, ಬೈಲಾ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಸಾಗರದ ಯಾರಿಗೂ ಬೈಲಾ ವಿಚಾರ ಗೊತ್ತಿಲ್ಲ. ಈ ಬೈಲಾದಲ್ಲಿ ಇರ್ತಕ್ಕಂಥ ಒಂದು 10-15 ಅಂಶಗಳನ್ನು ನಾವು ಕೋರ್ಟಿನಲ್ಲಿ ತುಂಬಾ ಪ್ರಶ್ನೆಗಳು ಮಾಡಿದ್ದೀವಿ. ಯಾಕಂದ್ರೆ ಈ ಬೈಲಾದಲ್ಲಿ ಆಲಿ ಸಮಿತಿಗೆ ಮುಂದಿನ 3 ಜಾತ್ರೆಯ ನಂತರ ಹೊಸ ಸಮಿತಿ ರಚನೆ ಮಾಡುತ್ತಿದ್ದಾರೆ. ಅದನ್ನ ಕಷ್ಟ ಮಾಡಿ 3 ತಿಂಗಳೊಳಗಾಗಿ ಹೊಸ ಸಮಿತಿ ರಚನೆ ಮಾಡಬೇಕು ಅಂತ ಹೋರಾಟ ಮಾಡಿದ್ದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ. ಯಾವುದೋ ಒಂದು ಮತದೇರ ಬೈಲಾವನ್ನು ತಂದು ಆ ಬೈಲಾದಲ್ಲಿ ಇರ್ತಕ್ಕಂಥ ಎಲ್ಲ ಅನುಸೂಚಿಗಳಿದ್ದು
ಇಲ್ಲಿನ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಇದಕ್ಕೆ ಈ ಸಮಿತಿಯ ಆಯ್ಕೆ ಸಮಿತಿಯ ಸದಸ್ಯರಾಗಿರ್ಬೇಕು ಅನ್ನೋದಿತ್ತು. ಇತಿಹಾಸದಲ್ಲಿ ಎಲ್ಲಿ ಇರಲಿಲ್ಲ. ಆಧಾರಗಳನ್ನು ಬೈಲ ಮಾಡಿಕೊಂಡು ರೈಡ್ ಮಾಡ್ಕೊಂಡಿದ್ವಿ. ಅವೆಲ್ಲವನ್ನು ಕಡೆಗಾಣಿಸಿ ಕಡ್ಡಿ ಹಾಕಿಸಿದ್ವಿ. ಕಡ್ಡಿ ಹಾಕಿ ಪರಿಶುದ್ಧವಾದ ಬೈಲವನ್ನು ರಚನೆ ಮಾಡಿದ್ವಿ. ಅದರಲ್ಲೂ ಸುಮಾರು 8 ಸಮಾಜಕ್ಕೆ ಗೌರವಾಗಿದೆ. ಆ 8 ಸಮಾಜದವರು ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯ ಮಾರಿಕಾಂಬ ದೇವಿಯ ವಿಧಿವಿಧಾನಗಳನ್ನು ಮಾಡತಕ್ಕಂಥ 8 ಸಮಾಜ ಇದೆ. ಆ 8 ಸಮಾಜದವರು ಪ್ರತಿ ಜಾಗದಲ್ಲಿ ಅವರೇ ವಿಧಿವಿಧಾನ ಮಾಡಬೇಕು. ತಾಳೆ ಗರಿಯಲ್ಲಿ ಬಂದಿರತಕ್ಕಂಥ 8 ಸಮಾಜಗಳು. ಆ 8 ಸಮಾಜಗಳು ಖಾಲಿ 9 ಸೀಟುಗಳನ್ನು ಈ ಬೈಲಲ್ಲಿ ಇದು ಮಾಡಿದ್ದಾರೆ. ನಾವು 2 ಸೀಟುಗಳು ಕೇಳಿದ್ವಿ, 1 ಸೀಟ್ ಇದು ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದು ಸಮಿತಿಯಿಂದ ಒಂದು ಸಮಾಜ ನಾವು 2 ಕೇಳಿದ್ವಿ. ಅದನ್ನು ಅವರು ಮಾಡದೆ ಒಂದೊಂದಕ್ಕೆ ಅಪ್ರೂವ್ ಮಾಡಿದ್ದಾರೆ. ಅದನಂತರದಲ್ಲಿ ಸಾಕಷ್ಟು ಈ ಮಹಿಳಾ ಮಾಡಬೇಕಾದ್ರೆ ತುಂಬಾ ಜನರಿಂದ 1 ವರ್ಷಗಳ ಕಾಲ ಕಿಶನ್ ಆಡಿಸಿದ್ದಾರೆ. ಮುಂದುವರಿಬೇಕು 1 ವರ್ಷಗಳ ಕಾಲ ಆಗಿದ್ದಂತೆ ಏಪ್ರಿಲ್ ಇದು ಕೊನೆಯ ಮಾನ್ಯ ನ್ಯಾಯಾಧೀಶರು ನಿಮ್ಮ ಏನು ನೀವು ಆಗಿದ್ದೀರಾ ಏಪ್ರಿಲ್ 8 ವರೆಗೆ ಮುಗಿಸ್ಬೇಕು, ಅದರಂತ ಬಂದವರು ನಾವು ತಗೊಳ್ಳಲ್ಲ ಅಂತ ಆ ಏಪ್ರಿಲ್ ನಂತರದವರೆಗೂ ಈ ಮೊನ್ನೆವರೆಗೂ ಒಂದೊಂದು ಆಡಿಸಿದ್ದಾರೆ. ನಮಗೆ ಒಂದು ವಕೀಲರು ಆಡಿಸಿದ್ದಾರೆ. ನಮ್ಗೆ ಇನ್ನೂ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಕಾಲಾವಕಾಶ ಕೊಡಿಯಂತಾಗಿದೆ. ಮಾನ್ಯ ಜಡ್ಜಿ ಅವರು ನೋಡಿ ಆದೇಶ ಐಎಲ್ ಕೊಟ್ಟು ಆಸಾಗಿ ಮಧ್ಯಾಹ್ನ ಹೇಳಿದವರು ಇಲ್ಲ ಇದನ್ನೇ ಮಾಡ್ಕೊಳಕ್ಕಾಗಲ್ಲ, ಸಾಕಷ್ಟು ವರ್ಷ ಇದೆ, ನಾನು ಆರ್ಡರ್ ಮಾಡ್ತೀನಿ ಅಂತೇಳಿ ಅದನ್ನು ಮಾಡೋಣ. ಇಲ್ಲಿ ಸ್ವತಂತ್ರಗಳು ತುಂಬಾ ನಡೆದಿದೆ. ಹೇಗೆ ನಡೆದಿದೆ ಅಂದರೆ ದೇವಸ್ಥಾನದ ಆಡಳಿತ ಸಮಿತಿಯವರು ಅವರು ಉಳ್ಕೊಳ್ಳೋ ಉದ್ದೇಶಕ್ಕೆ ಸಾಕಷ್ಟು ಸಮಿತಿಗಳನ್ನು ಸಾಕಷ್ಟು ಜನರ ಜೊತೆಗೆ ಇದಕ್ಕೆ ಅಯ್ಯಗಳು ಹಾಕ್ತಾರೆ. ಒಬ್ಬಿಬ್ಬರಲ್ಲ, ಆದಿನ ಹೋಗುವ ಸಮಯಕ್ಕೂ ಅಯ್ಯ ಹಾಕೋ ಪರಿಸ್ಥಿತಿ ದೇವಸ್ಥಾನ ಇಷ್ಟೆಲ್ಲ ಆಗಿ ಲಾಸ್ಟ್ ಇವರು ಬೇಡಿಕೆಗಳ ಸಮಯದಲ್ಲಿ ಬಂತು. ಅದು ನಾವು ಗಮನಕ್ಕೆ ಬಂದಾಗ ಯಾರು ಕೊಡ್ತೀರ ಅನ್ನೋದು ನಾವು ವಾದ ಮಾಡಿದ್ದೀವಿ. ಯಾಕೆಂದ್ರೆ ಸ್ವಲ್ಪ ಹೇಳ್ತೀರಿ, ಈ 10 ರೂಪಾಯಿ ಯಾರು ಕೊಡೋದು ದೊಡ್ಡ ಕಾಣಿಕೆ ಹೇಳಿದ್ರೆ ನನ್ನಲ್ಲಿ ಜಾಸ್ತಿ 10 ರೂಪಾಯಿ SLC ಹುಡುಗರು ಬಂದಾಗಿದೆ. ನನಗೆ 98% ಮಾರ್ಕ್ಸ್ ಕೊಡ್ತಾಯಿ, ನನ್ನ ಪಾಸ್ ಮಾಡೋದಾಗಿದೆ. ಇಂಥ ಹಣವನ್ನ ಕಾಣಿಕೆ ರೂಪದಲ್ಲಿ ಆಗಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಕೊಟ್ಟು ಹಣವನ್ನು ಕೋರ್ಟಿನಲ್ಲಿ ವ್ಯಯ ಮಾಡಿದ್ದಾರೆ. ಯಾಕೆ ನಿಮ್ಗೆ ಬೇಕಾದಷ್ಟು ಯೋಚನೆ ಮಾಡಲಿಕ್ಕೆ ಕೋಟಿ ಯೋಚನೆ ಮಾಡಬೇಕಾಯ್ತಾ? ಜನರಲ್ ಮೆಡಿಕಲ್ ಆಗ್ತಿರ್ಲಿಲ್ವಾ? ಜನರಲ್ ಮೆಡಿಕಲ್ ಆಗ್ತಿಲ್ವಾ? ನೀವು ಯಾವ ಉದ್ದೇಶದಿಂದ ಮಾಡ್ಕೊಂಡ್ರು? ಇವ್ರ ಉದ್ದೇಶ ಒಂದು, ಇವ್ರು ಉಳ್ಕೊಬೇಕು ಅನ್ನೋ ಉದ್ದೇಶ ಮಾಡೋದು. ಇವೆಲ್ಲವನ್ನು ಮನೆಗೊಂಡು ನಾವು ಸತತ 10 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ತಿರುಗಾಡಿಕೆ ಮಾನ್ಯ ನ್ಯಾಯಾಧೀಶರು ನಮ್ಮ ಮುಖ ನೋಡಿಕೊಂಡ್ರೆ ಆ ದೇವಿ ಅನುದಾನ ಆದೇಶವನ್ನು ಮಾಡೋದು. ಇಲ್ಲಿ ಆದೇಶ ಬಂದಿದ್ದು ನಮ್ಮ ಸಮಿತಿಗೆ ತುಂಬಾ ಸಂತೋಷ ಆಗಿದೆ. ಸಾಗರದ ಜನತೆ ನಮಗೆ ಹೀಗೆ ತುಂಬಾ ಸಹಕಾರ ನೀಡಿದ್ದಾರೆ. ಹಾಗೂ ಪತ್ರಕರ್ತ ಮಿತ್ರರು, ಮಾಧ್ಯಮದವರು, ಪತ್ರಕರ್ತ ಮಿತ್ರರು, ವಕೀಲರ ಸಂಘದವರು, ಇಲ್ಲಿರ್ತಕ್ಕಂಥ ಈಶ್ವರಪ್ಪ ಅದರೆಲ್ಲ ಒಂದು ಆಲಿಸಿ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಲೋಕಸಭೆ ನಂತರ ಆಲಿಸಿ ಸಮಿತಿ ಟ್ರಸ್ಟ್ ಮಾಡಲಿಕ್ಕೆ ಒಳಗಡೆ ಒಂದು ಅರ್ಜಿ ಆಗಿದೆ. ಜಿಲ್ಲಾ ನ್ಯಾಯಾಲಯ ಯಾರು ಸದಸ್ಯರು ಬಂದಾಗ ಇರಲಿಲ್ಲ. ಟ್ರಸ್ಟ್ ಮಾಡಬೇಕಂತ ನಾವೆಲ್ಲರೂ ಒಪ್ಪಂದನ ರೂಪಾಯಿ ಇತ್ತು. ಆದರೆ ಸದಸ್ಯರ ಗಮನ ತರಬೇಕಿತ್ತು, ತಂದಿದ್ದಿಲ್ಲ. ಅದು ಜಿಲ್ಲಾ ನ್ಯಾಯಾಲಯ ಅರ್ಜಿ ಹಾಕಿದಾಗ ನಮಗೆ ಮಾಹಿತಿ ಕೊಟ್ಟು ನಾವು ಹೋರಾಟಕ್ಕೆ ಸದಸ್ಯರ ಹಾಜರಾಗಿದ್ದರಿಂದ ನಮಗೆ ಆ ಟ್ರಸ್ಟ್ ಮೇಲೆ ಏನೇನು ಲೋಪದೋಷಗಳು, ಏನು ಸರಿ ಮಾಡಬೇಕು, ಏನು ಸರಿ ಮಾಡಬೇಕು ಅನ್ನೋ ವಿಚಾರಗಳು ನಮಗೆ ಗಮನಕ್ಕೆ ಬಂದಾಗ ಊರಿನ ದೃಷ್ಟಿಯಿಂದ ಆಲಿ ಸಮಿತಿಯವರು ಮತ್ತು ನಾವು ಮತ್ತು ಇನ್ನೊಂದು ಸಮಿತಿ ನಾವೆಲ್ಲರೂ ತಿದ್ದುಪಡಿ ಮಾಡಿದ್ದೇವೆ. ಒಂದಿಷ್ಟು ಅಮೆಂಡ್ಮೆಂಟ್ ಮಾಡಿ ಈಗ ನಿನ್ನೆ ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ನಮ್ಮ ಹೋರಾಟ ಏನಿರ್ತಂದರೆ ಮಹಾಸಭೆ ಕರೀಬೇಕು, ಹೊಸ ಸಮಿತಿಗಳ ಹೆಚ್ಚಳಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ಹೋರಾಟದ ಒಂದೇ ಮೊದಲ ಅಜೆಂಡಾ ಒಂದೇ. ಮಹಾಸಭೆ ಸಮಿತಿ ರಚನೆ ಮಾಡಿ ಯಾವಾಗ ಆಗಲಿ, ಇವಾಗ ಆಗಲಿ, ನಾವಾಗಲಿಂದ ಮಹಾಸಭೆ ಆಗಿ ನಾವು ಈಗ ಆ ಪ್ರಕಾರ ನಿನ್ನೆ ಆದೇಶ ಆಗಿದೆ. ಈಗ 3 ತಿಂಗಳೊಳಗೆ
ಹೊಸ ಸಮಿತಿಗೆ ಅಧಿಕಾರವನ್ನು ಹಸ್ತಾಂತರಿಸಬೇಕು. ಮತ್ತು ಹಾಗೆ ಏನು 481 ಏನು ಸದಸ್ಯರಿದ್ದಾರೆ ಅವರಲ್ಲಿ ಇನ್ನೊಂದವರು ಅದರಿಗೆ ಸಮಿತಿ ಬರಲಿಕ್ಕೆ ಅವಕಾಶ ಇದೆ. ಮತ್ತು 5 ಜನ ಮಹಿಳೆಗೆ ಅವಕಾಶ ಮಾಡಿಕೊಂಡು ಜಿಲ್ಲಾ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ. ಹಿಂದೆ ಒಬ್ಬರೇ ಇದ್ದರು, ನಾವೆಲ್ಲ ಇದ್ದಾಗ ಒಬ್ಬರೇ ಇದ್ದರು, ಲಾಸ್ಟಿಂದ ಒಬ್ಬರೇ ಇದ್ದರು. ಹಾಗಾಗಿ ಈಗ ಮಾನ್ಯ ನ್ಯಾಯಾಲಯ 5 ಜನ ಮಹಿಳೆಗೆ ಅವಕಾಶ ಮಾಡಿದೆ ಸಮಿತಿಯಲ್ಲಿ. ಮತ್ತು 11/7/2024 ಮುಂಚೆ 11/7/2024 ಮುಂಚೆ ಯಾರು ದೇವಸ್ಥಾನದ ಸದಸ್ಯರು ಹೊಂದಿದ್ದಾರೆ ಅವರು ಹೊಸ ಕಾರ್ಯಕ್ರಮಕ್ಕೆ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. 8 ಸಮಾಜಗಳು ಆ ಸಮಾಜದ ಮೂಲಕ ಬರುವವರು, ಉಳಿದವರೆಲ್ಲ ಆಯ್ಕೆ ಆಗಬೇಕಾಗುತ್ತೆ. ಅದಕ್ಕೆ ಎಲೆಕ್ಷನ್ ಮಾಡ್ಕೊಳ್ಬೋದು, ಅವರೆಲ್ಲ ಆಯ್ಕೆನ ಮಾಡ್ಕೊಳ್ಬೋದು, ಡೆಲ್ಲಿಗೆ ನಿಂತಿದ್ದಾರ. ಆನಂತರ ಮತ್ತೇನು ಹೇಳಿದ್ದಾರೆ ಅಂದರೆ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ಆಗಿ ಮುಂದುವರಿತಾರೆ. ತುಂಬ ಟ್ರಸ್ಟಲ್ಲಿ ತುಂಬ ಒಳ್ಳೆಯ ಇದಾಗಿದೆ. ಒಬ್ಬ ಸಮಿತಿಗೆ ಸೇರಿಕೊಂಡ್ರೆ 2 ಜಾತಿಗಳನ್ನು ನಿರಂತರವಾಗಿ ಮಾಡ್ಬೋದು, ಸತತವಾಗಿ 2 ಜಾತಿ ಮಾಡ್ಬೋದು. ಮೂರನೇ ಜಾತಿ ಅವ್ರು ಯಾವುದೇ ದೊಡ್ಡ ವ್ಯಕ್ತಿ ಇರ್ಬೋದು, ಅವ್ರಿಗೆ ತೊಂದರೆಯಾಗಲಿಕ್ಕೆ ಅವಕಾಶ ಇಲ್ಲ. ಅವ್ರು ಮತ್ತೆ ಬ್ರೇಕ್ ಕೊಡಬೇಕು, ಮುಂದೆ ಮತ್ತೆ ಬೇಕಿದ್ರೆ ಅವರು ಆಯ್ಕೆ ಆಗ್ಬೋದು, ಅದು ಅವರಿಗೆ ಆಮೇಲೆ ಹೊಸ ಸದಸ್ಯರು ಇರಲಿಲ್ಲ. ಈ ಹೊಸ ಸದಸ್ಯರ ಬಗ್ಗೆ ಕೂಡ ಅವಕಾಶ ಮಾಡಿದೆ. ಅಂಥವರು 1 ವರ್ಷದ ನಂತರ ಅವರ ಪ್ರಾಪರ್ಟಿ ಕಾಯ್ದೆ 1 ವರ್ಷದ ನಂತರ ಅವರ ಎಲ್ಲ ಹಕ್ಕುಗಳು ಸೃಷ್ಟಿಯಾಗುತ್ತೆ. ಆಮೇಲೆ ಅವರು ಕೂಡ ಮತದಾನ ಭಾಗವಹಿಸುವವರು, ಅವರು ಸ್ಪರ್ಧೆಗೂ ಮಾಡುವುದು ಆ ರೀತಿ ಅವಕಾಶ ಇದೆ. ಹಾಗಾಗಿ ಜಿಲ್ಲಾ ನ್ಯಾಯಾಲಯ ನಿನ್ನೆ ಕೌಂಟ್ ಸ್ಟಾರ್ಟ್ ಆಗಿದೆ. ಪ್ರಾಪರ್ಟಿ ಹೊಸ ಸಮಿತಿಗಳು ಅಧಿಕಾರವನ್ನು ಹ್ಯಾಂಡ್ ಓವರ್ ಮಾಡೋದು, ಪ್ರಾಪರ್ಟಿ ಹೋಗುವ ಅಧಿಕಾರಿಗಳು ಬರ್ತಾರೆ, ಆ ಚುನಾವಣಾ ಸಮಿತಿಗಳನ್ನು ಮಾಡ್ತಾರೆ. ಇನ್ನು ಹೋರಾಟಕ್ಕೆ ನಮಗೆ ತುಂಬ ಜನ ಸಾಕಿದೆ, 2 ಜನ ನಮಗೆ ತುಂಬ ಸಾಕಿಕೊಂಡಿದ್ದಾರೆ. ನಮ್ಮ ಸಮಿತಿ ಸದಸ್ಯರು ಅವೆಲ್ಲ ಸ್ವಂತ ದುಡ್ಡು ಹಾಕೊಂಡು ನಮ್ಮ ಜೈಲಿನ ಖರ್ಚು ಮಾಡಿಕೊಂಡು ನಾವು ತುಂಬ ಹೋರಾಟದ ಖರ್ಚು ಕೆಲಸ ಎಷ್ಟಾಗಿದೆ, ಆ ತ್ರಾಸು ಎಷ್ಟಾಗಿದೆ ಅಂತ ನಮ್ಮ ಸದಸ್ಯರು ನಮ್ಮ 8 ವರ್ಷ ನಮಗೆ ತುಂಬ ಹೋರಾಟ ಆಗಿದೆ. ತುಂಬ ದೊಡ್ಡ ಕಲ್ಪಿಸ್ತೀವಿ ನಾವು ಸದಸ್ಯರು ಮಾಡಿದ್ರೆ ನಾವು ಯಾವ ಕೂಡ ದೇವಸ್ಥಾನ ಸಮಿತಿಯಿಂದ ಅದಕ್ಕೆ ನಮ್ಮ ನ್ಯಾಯಾಲಯದ ಎಲ್ಲ ನಮ್ಮ ಸ್ವಂತ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.